ಇರಾನ್ ವಿರುದ್ಧ ಭೂದಾಳಿಗೆ ಸಜ್ಜಾಯ್ತಾ ಅಮೆರಿಕ ಅನ್ನೋ ಪ್ರಶ್ನೆ. ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಇರಾನ್ ವಿರುದ್ಧ ಭೂದಾಳಿಗೆ ಅಮೆರಿಕ ರೆಡಿ ಆಗಿದೆಯಾ? ಅಮೆರಿಕದ 82ನೇ ವಾಯುಗಾಮಿ ಪಡೆಗಳು ದಾಳಿಗೆ ಸಜ್ಜು. ಮಧ್ಯಪ್ರಾಚ್ಯದಲ್ಲಿ 1000ಕ್ಕೂ ಹೆಚ್ಚು ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಮೆರಿಕದ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪ್ಯಾರಾಟ್ರೂಪರ್ಸ್ ಅಖಾಡಕ್ಕಿಳಿದಿವೆ. ಸಂಧಾನ ವಿಫಲ ಬೆನ್ನಲ್ಲೇ ಯುದ್ಧಕ್ಕೆ ಅಮೆರಿಕ ಸಜ್ಜಾಯಿತಾ? ಇರಾನ್ ಮೇಲೆ ಭಯಾನಕ ದಾಳಿಗೆ ಡೊನಾಲ್ಡ್ ಟ್ರಂಪ್ ಅವರು ರೆಡಿ ಆಗಿದ್ದಾರಾ? ಇಸ್ರೇಲ್ನಲ್ಲಿ ಅಮೆರಿಕ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ. ಇಸ್ರೇಲ್ ಏರ್ಪೋರ್ಟ್ನಲ್ಲಿ 100 ವಿಮಾನಗಳು. ಇಸ್ರೇಲ್ನ ಪ್ರಮುಖ ಬೆನ್ ಗುರಿಯನ್ ಏರ್ಪೋರ್ಟ್. ಈ ಏರ್ಪೋರ್ಟ್ನಲ್ಲಿ ಯುದ್ಧ ವಿಮಾನಗಳು ಸಜ್ಜಾಗಿವೆ. ಇನ್ನು ಸಂಧಾನ ವಿಫಲವಾದ ಬೆನ್ನಲ್ಲೇ ಲೆಬನಾನ್ ಮೇಲೆ ದಾಳಿ. ಲೆಬನಾನ್ನ ಬಾಬ್ಡಾ ನಗರದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಜನವಸತಿ ಕಟ್ಟಡಗಳ ನಡುವೆ ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಪಾಕ್ನಿಂದ ತೆರಳಿದ ಜೆಡಿ ವ್ಯಾನ್ಸ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ನಿಯೋಗ ವಾಪಸ್ ಆಗಿದೆ. ಅಮೆರಿಕ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಗಾಫ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ತೆರಳಿರುವಂತಹ ನಿಯೋಗ 21 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ಅಮೆರಿಕ ಇಟ್ಟಂತಹ ಬೇಡಿಕೆಗಳಿಗೆ ಇರಾನ್ ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ಇದು ಒಂದು ಸುತ್ತಿನ ಮಾತುಕತೆಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ತಜ್ಞರು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಆದರೆ ಆ ಮಾತುಕತೆಗಳು ನಡೆದು ಅವು ಸಕ್ಸಸ್ ಆಗುತ್ವಾ ಇಲ್ವಾ ಅದು ಕೂಡ ಕನ್ಫರ್ಮ್ ಇಲ್ಲ. ಇದರ ನಡುವೆ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಮತ್ತೆ ದಾಳಿಗೆ ಸಜ್ಜಾಗ್ತಾ ಇವೆಯಾ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಇರಾನ್ ನಮ್ಮ ಬೇಡಿಕೆಗಳಿಗೆ ಒಪ್ಕೊಂಡಿಲ್ಲ ಅಂತ ಹೇಳಿ ಮಾತುಕತೆಯ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳ ಕುರಿತು ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಮುಖವಾಗಿ 3 ಷರತ್ತುಗಳನ್ನು ಹಾಕಲಾಗಿತ್ತು. ಪರಮಾಣನ್ನ ಇರಾನ್ ಹೊಂದಬಾರದು ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕದ ಪ್ರಮುಖ ಉದ್ದೇಶವಾಗಿತ್ತು. ಅದೇ ಕಾರಣಕ್ಕೋಸ್ಕರ ಮುಂಜಾಗ್ರತಾ ದಾಳಿ ಅನ್ನೋ ನೆಪದಲ್ಲಿ ಇರಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದ್ವು. ಇನ್ನು ಇರಾನ್ ಜೊತೆ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇದು ಅಮೆರಿಕಗೆ ಕೆಟ್ಟ ಸುದ್ದಿ ಎನ್ನುವುದಕ್ಕಿಂತ ಇರಾನ್ಗೆ ಕೆಟ್ಟ ಸುದ್ದಿ ಅಂತ ಹೇಳಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ.